ಕಷ್ಟ ಇರೋದು ಕಷ್ಟ ಮಾಡಿದ್ರೇನು ಲೈಫ್ನಲ್ಲಿ ಸಕ್ಸಸ್ ಆಗ್ಬೋದು. ನಮಗೆ ಕಷ್ಟ ಇಲ್ಲ ಅಂದರೆ ಲೈಫ್ನಲ್ಲಿ ಸಕ್ಸಸ್ ಆಗೋಕ್ಕಾಗಲ್ಲ. ಎಲ್ಲಿಂದ ಬರುತ್ತೆ ಇಷ್ಟೊಂದು ಐಡಿಯಾ, ಈ ಥರ ಮೈಂಡ್ ಸೆಟ್ಟು? ಕಷ್ಟ ಇದ್ರೂ ಜೀವನದಲ್ಲಿ ಮುಂದೆ ಬರ್ತೀನಿ ಅನ್ನೋಂಥ ಒಳ್ಳೆ ಮೈಂಡ್ ಸೆಟ್ ಹೆಂಗೆ ಬರುತ್ತೆ? ಟೈಮ್ ಆ ಪ್ರಕಾರ ಬರುತ್ತೆ. ಕಷ್ಟ ಬಂದ್ರೇನು ನಾವು ಅದಕ್ಕೆ ಮೇಂಟೈನ್ ಮಾಡಿದ್ರೆ ಅದು ಕಷ್ಟ ಥರ ಇರಲ್ಲ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಕನ್ನಡ ಬಿಸ್ನೆಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಂಕರ್ ಕಿಶೋರ್. ನಾನಿವಾಗ ಮಲ್ಲೇಶ್ವರಮಲ್ಲಿ ಇರುವಂಥ ಸಂಪಿಗೆ ರೋಡ್ಗೆ ಬಂದಿದ್ದೀನಿ. ಇಲ್ಲಿ 54 ವರ್ಷದ ಚಂದ್ರು ಅನ್ನೋರು 14 ವರ್ಷದಿಂದ ಅವರೇ ಕೈಯಾರೆ ಹ್ಯಾಂಡ್ಮೇಡ್ ಜ್ಯುವೆಲ್ರಿನ ಮಾರ್ತಾ ಇದ್ದಾರೆ. ನಾನಿವತ್ತು ಅವ್ರ ಬಿಸ್ನೆಸ್ ಬಗ್ಗೆ ಮಾತಾಡೋಣ, ಅವ್ರ ಜೀವನದ ಕತೆ ಕೇಳೋಣ ಅಂತ ಬಂದಿದ್ದೀನಿ. ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ತಮ್ಮ ಹೆಸರು? ಚಂದ್ರು. ಓಕೆ, ನಿಮ್ಮ ಪೂರ್ತಿ ಹೆಸರು ಸರ್? ಚಂದ್ರು ಹೇಮಾನಿ. ಓಕೆ ಓಕೆ, ನಿಮ್ಮ ಊರು ಯಾವ್ದು ಸರ್? ಇದು ಆ್ಯಕ್ಚುಲಿ ರಾಜಸ್ಥಾನ್. ಓಕೆ, ಅಂದರೆ ಕನ್ನಡ ಎಷ್ಟು ಚೆನ್ನಾಗಿ ಮಾತಾಡ್ತೀರಾ? ಅಲ್ಲಿಂದ ಬಂದರು? ನಾನು ಇಲ್ಲಿ ಬಂದು ಭಾಳ ವರ್ಷ ಆಗಿದೆ. ಎಷ್ಟು ವರ್ಷ ಆಗಿದೆ? ಇಲ್ಲ, ನಾನು ಹುಟ್ಟಿರೋದಿಲ್ಲ, ನಮ್ಮ ತಂದೆ ಅಲ್ಲಿಂದ ಬಂದ. ಎಷ್ಟು ವರ್ಷದಿಂದ ಇದು ವ್ಯಾಪಾರ ಮಾಡ್ತಾ ಇದ್ದೀರಾ? ಇದು 2010 ಮಾಡ್ತಾ ಇದ್ದೀನಿ. 2010 ಅಂದರೆ 14 ವರ್ಷ ಆಯಿತು ಆಗಿದೆ. ಓಕೆ, ಈಗ ನಿಮ್ಮ ಏಜ್ ಎಷ್ಟು? ಈಗ ನಿಮ್ಮ ವಯಸ್ಸು ಎಷ್ಟು? 54 ಆಗಿದೆ, ರನ್ನಿಂಗ್ 54 ಇದೆ. ಮುಂಚೆ ಏನು ಕೆಲಸ ಮಾಡ್ತಾ ಇದ್ದೀರಿ? 2010 ಮುಂಚೆ ನಾನು ರೆಡಿ ಮಾಡ್ತಾ ಇದ್ದೆ. ಆಮೇಲೆ ನಾನೇ ನನ್ನ ಐಡಿಯಾಯಿಂದ ಕಲಿತುಬಿಟ್ಟು ಇದು ನನ್ನ ಪ್ರೊಫೆಷನ್ ಆಗಿಬಿಟ್ಟಿದೆ. ಇದರಲ್ಲಿ ನಮ್ಮದು ಸಂಪಾದನೆ ಆಗುತ್ತೆ, ಫ್ಯಾಮಿಲಿ ಮೇಂಟೈನ್ ಆಗುತ್ತೆ. ನೀವೇ ಕಲ್ತಿದ್ದು? ಓಕೆ, ಹೆಂಗೆ ಕಲ್ತ್ರಿ? ಯಾರು ಹೇಳ್ಕೊಟ್ಟಿಲ್ಲ, ಅದು ದೇವರ ಆಶೀರ್ವಾದ ಇದೆ. ದೇವರ ಆಶೀರ್ವಾದದಿಂದ. ಹೌದು. ಓಕೆ ಓಕೆ, ಅಂದರೆ 14 ವರ್ಷ ನೀವೇ ಎಲ್ಲ ರೆಡಿ ಮಾಡೋದಾ? ನಾವೇ ಮಾಡೋದು. ಏನು ಬೇಕಾ ರೆಡಿ ಮಾಡಿ ಕೊಡ್ತೀವಿ. ಸಿಂಗಲ್ ಲೈನ್, ಡಬಲ್ ಲೈನ್, ಟಪ್ ಕಲ್ಸ ಇದ್ರಿ, ಕಾಲ್ ಚೈನ್ ಇರಲಿ, ನೆಕ್ ಚೈನ್ ಇರಲಿ, ಯಾವ ಟೈಪ್ ಯಾವ ಡಿಸೈನ್ ಬೇಕಾ ನಾನು ಕ್ರಿಯೇಟ್ ಮಾಡಿಬಿಟ್ಟು ಕೊಡ್ತೀನಿ. ಬರೀ ಇದು ಚೈನ್ ಅಷ್ಟೇನಾ ಮಾರೋದು? ಇಲ್ಲ, A to Z ಏನು ಬೇಕಾ ಮಾಡ್ಕೊಡ್ತೀವಿ. ಏನೇನು ಮಾಡ್ತಾ ಇದ್ದ? ಬ್ರಾಸ್ಲೆಟ್, ನೆಕ್ ಚೈನ್, ಇಯರಿಂಗ್, ಜುಮ್ಕಾ, ಬಾಲಿ, ಸ್ಟಡ್, ನೆಕ್ ಚೈನ್, 1 ಲೈನ್ ಸರ, 3 ಲೈನ್ ಸರ, 7 ಲೈನ್ ಸರ ಎಲ್ಲ ಮಾಡ್ಕೊಡ್ತೀವಿ. ಓಕೆ, ಕಾನ್ಸೆಪ್ಟ್ ಕೆಲಸನೂ ಮಾಡ್ತೀವಿ. ನಮ್ಮ ಪ್ರಾಡಕ್ಟ್ ನಾವು ಮಾಡ್ಕೊಡ್ತೀವಿ. ಡಿಸೈನ್ ಯಾವುದು ಬೇಕಾ ನಾವು ಕ್ರಿಯೇಟ್ ಮಾಡ್ತೀವಿ. ಎಲ್ಲಿಂದ ಬರ್ತೀರ ಇವೆಲ್ಲ? ಬಾಂಬೆ, ಜೈಪುರ್. ಎಷ್ಟು ದಿನಕ್ಕೊಂದ್ಸಲ ಹೋಗ್ತೀರ ತರಕ್ಕೆ? ಇಲ್ಲ, ನಾನು ವರ್ಷಕ್ಕೆ ಒಂದ್ಸಲಿ ಹೋಗ್ತೀನಿ. ಮಿಕ್ಕಿದ್ದು ಗೂಗಲ್ನಲ್ಲಿ ಅವ್ರು ಫೋಟೋ ಕಳಿಸ್ಬಿಡ್ತಾರೆ, ಆರ್ಡರ್ ಕೊಟ್ಟರೆ ಕಳಿಸ್ಬಿಡ್ತಾರೆ. ಓಕೆ, ನೀವು ಒಂದ್ಸತಿ ಅಲ್ಲಿ ಹೋದ್ರೆ ಎಷ್ಟು ರೂಪಾಯಿ ಕಟ್ತೀರಾ? ಒಂದು 50,000 1 ಲಕ್ಷ ಮಾಲ್ ತಗೊಂಡು. ಓಕೆ ಓಕೆ, ನೀವು 50,000 1 ಲಕ್ಷಕ್ಕೆ ತಂದ ಮೇಲೆ ಅದ್ರ ಮೇಲೆ ಎಷ್ಟು ಪ್ರಾಫಿಟ್ ಮಾಡ್ತೀರಾ? ಒಂದು ದಿವಸಕ್ಕೆ 10-15 ಸಾವಿರ ಹೋಗುತ್ತೆ. ಒಂದು ಸಾವಿರ ಮೇಲೆ 50 ರೂಪಾಯಿ 70 ರೂಪಾಯಿ ಹಂಗೆ ಸಿಗುತ್ತೆ. ಅದೇ 1,000 ನೀವು ಪ್ರಾಫಿಟ್ ಮಾಡಿದ್ರೆ, ಅಲ್ಲ 1,000 ನೀವು ವ್ಯಾಪಾರ ಮಾಡಿದ್ರೆ ಅದರಲ್ಲಿ ನೀವು ಎಷ್ಟು ಸಿಗುತ್ತೆ ಲಾಭ? 1,000ದಲ್ಲಿ 250 ರೂಪಾಯಿ ಸಿಗುತ್ತೆ. 1,250 ರೂಪಾಯಿ ಲಾಭ ಸಿಗುತ್ತೆ. 250 ರೂಪಾಯಿ ಲಾಭ ಸಿಗುತ್ತೆ 1,000ಕ್ಕೆ. ಓಕೆ ಓಕೆ, ಸಪೋಸ್ 5,000 ಮಾಡಿದ್ರೆ 1,250 ಲಾಭ ಸಿಗುತ್ತೆ. ಓಕೆ ಓಕೆ ಓಕೆ, ಅಂದರೆ ಇವೆಲ್ಲ ನಿಮ್ಮ ಮನೇಲೇ ಮಾಡಿಬಿಟ್ಟು ತಗೊಬರ್ತೀರಾ? ಇಲ್ಲ, ಇಲ್ಲೇ ಕುತ್ಕೊಂಡು ಮಾಡ್ತೀನಿ. ಇಲ್ಲೇ ಕೂತ್ಕೊಂಡು ಮಾಡ್ತೀರಾ ನೀವು? ಓಕೆ ಓಕೆ, ಎಷ್ಟು ಜನ ಬರ್ತಾರೆ ಅಂದಾಜಿಗೆ ಒಂದು ದಿನಕ್ಕೆ ನಿಮ್ಮ ಹತ್ರ? ಒಂದು ಒಂದು 5-6 ಜನ ಬರ್ತಾರೆ. ಸ್ಯಾಟರ್ಡೆ ಸಂಡೇ ಜಾಸ್ತಿ ಬರ್ತಾರೆ. ಓಕೆ ಓಕೆ, ಮತ್ತು ನಮ್ಮ ರೆಡಿ ಪ್ರಾಡಕ್ಟ್ ತಗೊಂಡು ಹೋಗ್ತಾರೆ. ಓಕೆ ಓಕೆ ಓಕೆ, ಅಂದರೆ ಮನೆ ಫ್ಯಾಮಿಲಿಯಲ್ಲಿ ಮಕ್ಕಳೆಲ್ಲ? 2 ಮಗಳು ಇದ್ದಾರೆ, ಓದ್ತಾ ಇದ್ದಾರೆ ಕಾಲೇಜು. ಓಕೆ ಓಕೆ, ನೀವು ಅವಾಗಿಂದ ಇದೊಂದೇ ಬಿಸ್ನೆಸ್ ಮಾಡಿಕೊಂಡು ನಿಮ್ಮ ಮನೆ ಮೇಂಟೈನ್ ಮಾಡಿರೋದು? ಹೌದು. ಓಕೆ, ಎಷ್ಟು ಕಷ್ಟ ಇದೆ ಸರ್ ನಿಮಗೆ ಇದೊಂದು ಬಿಸ್ನೆಸ್ ಮಾಡ್ಕೊಂಡು ಮನೆ? ಇಲ್ಲ, ನನಗೆ ರುಚಿ ಇದೆ. ಕಷ್ಟ ಇರೋದು ಕಷ್ಟ ಮಾಡಿದ್ರೇನು ಲೈಫ್ನಲ್ಲಿ ಸಕ್ಸಸ್ ಆಗ್ಬೋದು. ನಮಗೆ ಕಷ್ಟ ಇಲ್ಲ ಅಂದರೆ ಲೈಫ್ನಲ್ಲಿ ಸಕ್ಸಸ್ ಆಗೋಕ್ಕಾಗಲ್ಲ. ಓಕೆ ಓಕೆ, ಎಲ್ಲಿಂದ ಬರುತ್ತೆ ಇಷ್ಟೊಂದು ಐಡಿಯಾ, ಈ ಥರ ಮೈಂಡ್ ಸೆಟ್ಟು? ಕಷ್ಟ ಇದ್ರೂ ಜೀವನದಲ್ಲಿ ಮುಂದೆ ಬರ್ತೀನಿ ಅನ್ನೋಂಥ ಒಳ್ಳೆ ಮೈಂಡ್ ಸೆಟ್ ಹೆಂಗೆ ಬರುತ್ತೆ? ಟೈಮ್ ಆ ಪ್ರಕಾರ ಬರುತ್ತೆ. ಕಷ್ಟ ಬಂದ್ರೇನು ನಾವು ಅದಕ್ಕೆ ಮೇಂಟೈನ್ ಮಾಡಿದ್ರೆ ಅದು ಕಷ್ಟ ಥರ ಇರಲ್ಲ. ಎಷ್ಟೊತ್ತಿಂದ ಎಷ್ಟೊತ್ತಿಗೆ ಇರ್ತೀರಾ ಇಲ್ಲಿ? ಬೆಳಗ್ಗೆ 11:30 ಬರ್ತೀವಿ. 11:30ಗೆ ಬಂದರೆ 8 ಗಂಟೆ ವಾಪಸ್. 8 ಗಂಟೆಗೆ ವಾಪಸ್ ಹೋಗ್ತೀರಾ? ಓಕೆ ಓಕೆ, ನಿಮ್ಮ ಸಹಾಯಕ್ಕೆ ಸಂಬಂಧಿಕರು ಫ್ರೆಂಡ್ಸು ಯಾರು ಬಂದಿಲ್ಲ ಈ ಥರ ವ್ಯಾಪಾರ ಸ್ಟಾರ್ಟ್ ಮಾಡುವಾಗ? ಇಲ್ಲ, ಯಾರು ಬಂದಿಲ್ಲ, ನಾನು ಒಬ್ಬನೇ ಮಾಡ್ತಾ ಇದ್ದೀನಿ. ಒಬ್ಬರೇ ಮಾಡ್ತಾ ಇದ್ದೀರಾ? ಅಂದರೆ ಇದು ಬಿಟ್ಟು ಬೇರೆ ಏನು ವ್ಯಾಪಾರ ಮಾಡಬೇಕು, ಮನೇಲಿ ಆರಾಮಾಗಿ ಯೂಸ್ ಮಾಡಬೇಕು, ಇಲ್ಲ ಎಲ್ಲರೂ ಕೂತ್ಕೊಂಡು ಕೆಲಸ ಮಾಡಿ? ನನಗೆ ಇದೇ ರುಚಿ ಇದೆ, ಈ ಕೆಲಸದಲ್ಲೇ ರುಚಿ. ಓಕೆ, ಈಗ ನಾವೇನೋ ಆರ್ಡ್ರ್ ಕೊಟ್ಟರೆ ನೀವೇ ಮಾಡಿಕೊಡ್ತೀರಲ್ಲ? ನಾನು ಮಾಡಿಕೊಡ್ತೀನಿ. ಓಕೆ ಓಕೆ, ಆ್ಯಂಡ್ ನನ್ನ ಇನ್ನೊಂದು ಕ್ವಶನ್ ಇದೆ. ಈ ಥರ ಆರ್ಟಿಫಿಷಿಯಲ್ ವರ್ಲ್ಡ್ ಇದು, ಅಂದರೆ ಎಲ್ಲಾದ್ರು ಆರ್ಟಿಫಿಷಿಯಲ್ ಜ್ಯುವೆಲ್ರಿಗಳು, ಈ ಇಯರಿಂಗ್ಸ್ಗಳು, ಚೈನ್ಗಳೆಲ್ಲ ನೋಡ್ತಾರೆ. ನೀವೇ ಖುದ್ದಾಗ ಹ್ಯಾಂಡ್ ಮಾಡಿ ಕಷ್ಟಪಟ್ಟು ಇಷ್ಟೊಂದು ಎಫರ್ಟ್ಸ್ ಆಗಿ ಮಾಡ್ತಾ ಇರ್ತಾರೆ. ಇದಕ್ಕೆ ಎಷ್ಟು ಡಿಮ್ಯಾಂಡ್ ಇದೆ ಅಂತ, ಅಂದರೆ ಜನಗಳು ಬಂದು ತೊಗೋತಾ ಇದ್ದಾರಾ? ಎಷ್ಟು ಇಂಪಾರ್ಟೆಂಟ್ ಅಂತ? ಇಲ್ಲ, ಅದು ಡಿಸೈನ್ ಮೇಲೆ ಹೋಗುತ್ತೆ, ಕ್ವಾಲಿಟಿ ಮೇಲೆ ಹೋಗುತ್ತೆ, ಮತ್ತು ಚಿನ್ನ ರೇಟ್ ಜಾಸ್ತಿ ಇದೆ, ಅದಕ್ಕೆ ಇದು ಜಾಸ್ತಿ ಮೂವಿಂಗ್ ಆಗುತ್ತೆ. ಓಕೆ ಓಕೆ, ಅದಕ್ಕೆ ಇದಕ್ಕೆ ಏನು ಡಿಫ್ರೆನ್ಸ್ ನೋಡ್ತೀರಾ? ಅಂದರೆ ಈ ಥರ ಆರ್ಟಿಫಿಷಿಯಲ್ ಚೈನ್ಗಳು ತುಂಬ ಕಡೆ ಸಿಗುತ್ತೆ, ಇಲ್ಲಿ ರೋಡಲ್ಲಿ ಹೋಗಿ ತುಂಬ ಸಿಗುತ್ತೆ, ಬಟ್ ನೀವೇ ಖುದ್ದಾಗಿ ರೆಡಿ ಮಾಡಿಕೊಡ್ತೀರಾ, ಅದಕ್ಕೆ ಇದಕ್ಕೆ ಏನು ಡಿಫ್ರೆನ್ಸ್? ಅದು ಹ್ಯಾಂಡ್ ಮೇಡ್ಗೆ ಸ್ವಲ್ಪ ಜನಗಳು ಜಾಸ್ತಿ ಇಂಟ್ರೆಸ್ಟೆಡ್ ಇದೆ. ಅವ್ರ ಚಾಯ್ಸ್ ಪ್ರಕಾರ ಅವ್ರಿಗೆ ಸಿಗುತ್ತೆ ಕಲರು, ಡಿಸೈನು, ಅದಕ್ಕೆ ಅವ್ರು ನಮ್ಮ ಹತ್ರ ಬಂದು ತಗೊಳ್ತಾರೆ. ಅಂದರೆ ಜನ ಬೆಲೆ ಕೊಡ್ತಾ ಇದ್ದಾರೆ ಅನ್ಸುತ್ತಾ? ಬೆಲೆ ಕೊಡ್ತಾರೆ, ಅಂದರೆ ವ್ಯಾಪಾರ ಆಗ್ತಾ ಇದೆ? ಆಗ್ತದೆ. ಎಷ್ಟು ಬರ್ತಾ ಇದ್ದೀರಾ ಇವೆಲ್ಲ? ಎಷ್ಟು?
ಇದು 250, ಇದು 350. ಓಕೆ ಓಕೆ. ಅಂದರೆ ಇವೆಲ್ಲ ನೀವೇ ರೆಡಿ ಮಾಡಿರೋದು, ಎಲ್ಲ ಹೊರಗಡೆಯಿಂದ ತರೋದಾ? ಅಲ್ಲ, ರೆಡಿ ಬರುತ್ತೆ, ನಾವು ಫೋನ್ಸ್ ಬಿಡ್ತೀವಿ, ಹಾಂ. ಡಿಸೈನ್ ನಾವೇ ಕ್ರಿಯೇಟ್ ಮಾಡ್ತೀವಿ, ಮಧ್ಯಕ್ಕೆ ಇದೆಲ್ಲ ನಾವೇ ಒಂದೊಂದು ಲಾಕೆಟ್ಗೆ ಯಾವ್ಯಾವ ಥರ ಡಿಸೈನ್ ಬೇಕೋ ಆ ಥರ ಡಿಸೈನ್ ನಾವು ಅಂದರೆ ನಮ್ಗೆ ಯಾವ ಥರ ಡಿಸೈನ್ ಬೇಕು ಅಂತ ಹೇಳಿದ್ರೆ ನೀವು ಮಾಡ್ಕೊಡ್ತೀವಿ. ಎಸ್ ಮಾಡ್ಕೊಡ್ತೀವಿ, ತಕ್ಷಣ ಮಾಡ್ಕೊಡ್ತೀವಿ. ಓಕೆ ಓಕೆ ಸರ್. ಮತ್ತೆ ಇನ್ನೊಂದು ಕ್ವಶನ್ ಇದೆ. ಒಂದು ವ್ಯಾಪಾರ ನಾವು ಸ್ಟಾರ್ಟ್ ಮಾಡ್ತೀವಿ ಅಂದರೆ ಜನನ ಸಂಪಾದನೆ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಜನ ಬಂದು ವ್ಯಾಪಾರ ಮಾಡಿದ್ರೇ ಅಲ್ಲ ಒಂದೊಂದು ವ್ಯಾಪಾರ ಚೆನ್ನಾಗಿ ಹೋಗೋದು, ಇಲ್ಲ ನಾವು ವ್ಯಾಪಾರ ಮುಚ್ಕೊಂಡು ಹೋಗ್ಬೇಕಾಗುತ್ತೆ. ಹೌದು. ಅಂಥ ಇದರಲ್ಲಿ ಜನನ ಸಂಪಾದನೆ ಮಾಡೋದು ಹೆಂಗೆ ಅಂತ ಈಗಿನ ಕಾಲದಲ್ಲಿ ತುಂಬ ಕಷ್ಟ ಆಗುತ್ತೆ ವ್ಯಾಪಾರದಲ್ಲಿ ಜನನ ಸಂಪಾದನೆ ಮಾಡೋದು ಅಂತ. ಯಾಕಂದರೆ ಒಂದು ಮಾರ್ಕೆಟ್ಗೆ ಹೋಗ್ಬಿಟ್ರೆ ತುಂಬ ಅಂಗಡಿಗಳು ಸಿಗ್ತವೆ, ತುಂಬ ವ್ಯಾಪಾರ ಮಾಡೋದು ಸಿಗ್ತವೆ. ಆನ್ಲೈನಿಂದ ಸ್ವಲ್ಪ ಅಫೆಕ್ಟ್ ಆಗುತ್ತೆ. ಅಂದರೆ ಆನ್ಲೈನಲ್ಲಿ ನೀವು ಪ್ರಮೋಷನ್ ಮಾಡಲ್ವಾ? ನಾನು ಪ್ರಮೋಷನ್ ಮಾಡಲ್ಲ ಆನ್ಲೈನ್, ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಓಕೆ. ಅಂದರೆ ಆಫ್ಲೈನ್ ಅಷ್ಟೇ. ಓಕೆ. ಅಂದರೆ ಹಳೆ ಕಸ್ಟಮರ್ಸ್ ಎಲ್ಲ ಹುಡ್ಕೊಂಡ್ಬರ್ತಾರೆ. ಬರ್ತಾರೆ. ಒಂದ್ಸಲಿ ಬಂದರೆ ಅವರು ಡೈರೆಕ್ಟ್ ಇನ್ನೊಂದ್ಸಲಿ ಪಕ್ಕ ಬಂದೇ ಬರ್ತಾರೆ. ಅಂದರೆ ಮಾರ್ಕೆಟಿಂಗ್ ಥರ ಏನು ನೀವು ಮಾಡಲ್ಲ ನೀವು? ಇಲ್ಲ, ಅವರೇ ನೋಡಿಬಿಟ್ಟು ಅವ್ರಿಗೆ ಡಿಸೈನ್ ಲೈಕ್ ಆಗ್ತದೆ, ಅವರೇ ಬಂದು ಆರ್ಡರ್ ಕೊಡ್ತಾರೆ, ನಾವು ಫೋನ್ಸ್ ಕೊಡ್ತೀವಿ. ಓಕೆ ಓಕೆ. ಅಂದರೆ ಮಾರ್ಕೆಟಿಂದ ಹೊಡ್ತಾ ಬಿಟ್ಟಿದ್ದೀವಿ ನಿಮ್ಮ ಬಿಸ್ನೆಸ್ಗೆ ಆನ್ಲೈನಿಂದ? ಆನ್ಲೈನ್ನಲ್ಲಿ ಏನಂದರೆ ಸ್ವಲ್ಪ ಇದು ಕೆಲವು ಟೈಮ್ ಅವರು ಕ್ವಾಲಿಟಿ ಕೊಡಲ್ಲ, ಅದಕ್ಕೆ ಇದಕ್ಕೇನು ಅದು ತಿಳ್ಕೊಂಡು ಬಿಡ್ತಾರೆ. ಬಟ್ ಒಂದ್ಸಲಿ ನಮ್ಮ ಹತ್ರ ತೊಗೊಂಡ್ಬಿಟ್ರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಆನ್ಲೈನ್ ಏನು ಪ್ರಾಡಕ್ಟ್ ಇದೆ, ನಮ್ದು ಏನು ಪ್ರಾಡಕ್ಟ್. ಓಕೆ. ಈ ವಿಡಿಯೋ ನೋಡ್ತಿರೋರು ಹೌದು. ಓಕೆ, ನಿಮ್ಮ ನೋಡ್ಬಿಟ್ರು ನೀವು 54ನೇ ವಯಸ್ಸಲ್ಲಿ ಇಷ್ಟೊಂದು ಕಷ್ಟಪಟ್ಟು ನೀವೇ ಕೈಯಾರೆ ಈ ಥರದೊಂದು ಕಷ್ಟಪಟ್ಟು ಇದರ ಹ್ಯಾಂಡ್ಮೇಡ್ ಜ್ಯುವೆಲರಿನ ಮಾಡ್ತಾ ಇದ್ದೀರಾ ಅಂದ್ಬಿಟ್ಟು ನಿಮ್ಮನ್ನ ಮಾದರಿಯಾಗಿ ತಗೊಂಡು ನಾನು ಜೀವನದಲ್ಲಿ ಸಾಧನೆ ಮಾಡಬೇಕು, ನಾನು ಜೀವನದಲ್ಲಿ ಒಂದು ಬಿಸ್ನೆಸ್ ಮಾಡಬೇಕು ಅನ್ಕೋತಾರಲ್ಲ, ಅಂಥವ್ರು ಏನಾರ ಕಿವಿ ಮಾತು ಬುದ್ಧಿ ಮಾತು ಹೇಳಕ್ಕೆ ಇಷ್ಟಪಡ್ತೀರಾ? ಕಲಿಬೇಕು, ಅವರು ಕಲಿತ್ರೆ ಮಾಡ್ಬೋದು, ಎಲ್ಲಿ ಬೇಕಾ ಮಾಡ್ಬೋದು ಬಿಸ್ನೆಸ್. ವ್ಯಾಪಾರದಲ್ಲಿ ಇಂಥ ತಪ್ಪನೆಲ್ಲ ಮಾಡಕ್ಕೆ ಹೋಗ್ಬಾರ್ದು, ವ್ಯಾಪಾರ ಚೆನ್ನಾಗಿರ್ಬೇಕಂದ್ರೆ ಹಿಂಗಿರ್ಬೇಕು ಅದೇನೋ ಸಜೆಷನ್? ವ್ಯಾಪಾರ ಎಲ್ಲ ಚೆನ್ನಾಗಿರುತ್ತೆ, ಜಾಗ ಮೇಲೆ ಡಿಪೆಂಡ್ ಆಗುತ್ತೆ. ಇದೇ ಪ್ರಾಡಕ್ಟ್ ಮಾಲ್ನಲ್ಲಿ 650 ರೂಪಾಯಿಗೆ ಸೇಲ್ ಮಾಡ್ತಾರೆ. ನಾವು ಇದೇ ಪ್ರಾಡಕ್ಟ್ ಮಲ್ಲೇಶ್ವರಂನಲ್ಲಿ 300 ರೂಪಾಯಿಗೆ ಸೇಲ್ ಮಾಡ್ತಾ ಇದ್ದೀವಿ, 350ಗೆ ಸೇಲ್ ಮಾಡ್ತಾ ಇದ್ದೀವಿ. ಇವಾಗ ಗರುಡ ಮಾಲ್ ಇದ್ರೆ, ಫಾರಮ್ ಇದ್ರೆ, ಮಂತ್ರಿ ಮಾಲ್ ಇದ್ರೆ ಅಲ್ಲಿ ಸೇಮ್ ಪ್ರಾಡಕ್ಟ್ ನಿಮ್ಗೆ 550 ರೂಪಾಯಿಗೆ ಸಿಗುತ್ತೆ. ಸರಿ ಸರ್, ಸರಿ ಸರ್. ನೀವು ಇಲ್ಲಿ ಕೂತ್ಕೊಂಡು ಮಾರಕ್ಕೆ ಯಾರಿಂದ ಪರ್ಮಿಷನ್ ಇಟ್ಕೋಬೇಕಾ? ಇಲ್ಲ, ಆ ಥರ ಇದೆ. ಸರಿ ಸರ್, ಸರಿ ಸರ್. ಓಕೆ, ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ದಕ್ಕೆ ಆ್ಯಂಡ್ ನಿಮ್ಮ ಟೈಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನನ್ನ ಕಡೆಯಿಂದ, ನಮ್ಮ ಇಡೀ ಫ್ರೀಡಮ್ ಆ್ಯಪ್ ಕಡೆಯಿಂದ ನಿಮ್ಮ ವ್ಯಾಪಾರ ಇನ್ನೂ ಇಂಪ್ರೂವ್ ಆಗಲಿ, ನಿಮಗೆಲ್ಲ ಯಾವಾಗಲೂ ಖುಷಿನೇ ಸಿಗಲಿ, ದುಃಖಲ್ಲೂ ಬಟ್ ಒಂದು ಪ್ರಾಮಿಸ್ ಇದೆ, ನೀವು ಒಂದೊಂದು ಗಿಫ್ಟ್ ತಗೊಂಡು ಹೋಗ್ಬೇಕು. ನೀವು ಫ್ಯಾಮಿಲಿನಲ್ಲಿ ತೋರಿಸಿ. ಅಲ್ಲಲ್ಲ, ನಮ್ಮ ವಿಡಿಯೋ ನೋಡ್ತಿದ್ದವರೆಲ್ಲ ಇಲ್ಲ, ನಿಮಗೆ ನಾನು ಗಿಫ್ಟ್ ಕೊಡ್ತೀನಿ, ಪ್ಲೀಸ್ ಟೇಕ್ ಇಟ್. ಏನು ಸರ್, ಗಿಫ್ಟ್ ಥರ ಎಲ್ಲ ಏನು ಬೇಡ, ಖಂಡಿತವಾಗ್ಲೂ ತಗೊಳ್ಳಿ, ಖುಷಿಗೆ ಥ್ಯಾಂಕ್ ಯು. ನಿಮಗೆ ಗೊತ್ತಾಗುತ್ತೆ ನಮ್ಮ ಪ್ರಾಡಕ್ಟ್ ಎಷ್ಟು. ಇಲ್ಲ, ನಾವು ನಿಮ್ಮ ಪ್ರಾಡಕ್ಟ್ನ ಪ್ರಮೋಷನ್ ಮಾಡಬೇಕು ಅಂತಲೇ ನಾವು ವಿಡಿಯೋ ಮಾಡಿರೋದು. ಥ್ಯಾಂಕ್ ಯು ಸೊ ಮಚ್ ಸರ್, ಥ್ಯಾಂಕ್ ಯು ಸೊ ಮಚ್. ನೋಡಿದ್ರಲ್ಲ, ಇವರೇ ಖುದ್ದಾಗಿ ಬಾಂಬೆಯಿಂದ ಇವೆಲ್ಲ ತರಿಸ್ಕೊಂಡು ಇವರೇ ಕೈಯಾರೆ ಪೋಣಿಸಿ ಇವರೇ ಕೈಯಾರೆ ಈ ಥರ ಜ್ಯುವೆಲ್ರಿಗಳನ್ನ ರೆಡಿ ಮಾಡಿ ಮಾರ್ತಾ ಇದ್ದಾರೆ. ನೀವು ಮಾಲಲ್ಲಿ ಹೋಗಿ ಅಲ್ಲಿ ದುಡ್ಡು ವೇಸ್ಟ್ ಮಾಡಿ ತೊಗೊಳ್ಳೋ ಬದಲು ಇಲ್ಲಿ ಮಲ್ಲೇಶ್ವರಮಲ್ಲಿ ಸಂಪಿಗೆ ರೋಡ್ಗೆ ಯಾವ ಥರ ಬಂದಾಗ ಚಂದ್ರು ಅನ್ನೋರು ಸಿಗ್ತಾರೆ ಇಲ್ಲೇ. ಇವ್ರ ಹತ್ರ ಬಂದು ವ್ಯಾಪಾರ ಮಾಡಿ, ಇವ್ರಿಗೂ ತುಂಬ ಹೆಲ್ಪ್ ಆಗುತ್ತೆ ಆ್ಯಂಡ್ ನಿಮಗೂ ತುಂಬ ಖುಷಿ ಆಗುತ್ತೆ. ಡಿಸೈನ್ಗಳು ತುಂಬ ಚೆನ್ನಾಗಿದೆ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ರಿಗೂ ಶೇರ್ ಮಾಡಿ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಕನ್ನಡ ಬಿಸ್ನೆಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಂಕರ್ ಕಿಶೋರ್.